ಬಿಜೆಪಿಯಲ್ಲಿ ಮತ್ತೆ ಆಂತರಿಕ ಭಿನ್ನಮತದ ಚರ್ಚೆಗಳು ಆಗ್ತಾ ಇದೆ. ಬಿಜೆಪಿ ಕೋರ್ ಕಮಿಟಿಯಲ್ಲಿ ಮಹತ್ವದ ನಿರ್ಧಾರವನ್ನ ತೆಗೆದುಕೊಳ್ಳಲಾಗಿದೆ. ಯಾವ ರೀತಿಯಾದಂತಹ ನಿರ್ಧಾರವನ್ನ ತೆಗೆದುಕೊಳ್ಳಲಾಗಿದೆ ಅನ್ನುವುದರ ಕುರಿತ ಡೀಟೇಲ್ಸ್ ನಿಮ್ಮ ಮುಂದೆ. ಬಿಜೆಪಿಯಲ್ಲಿ ಮತ್ತೆ ಆಂತರಿಕ ಭಿನ್ನಮತದ ಚರ್ಚೆ ಜೋರಾಗಿ ನಡೀತಾ ಇದೆ. ಬಿಜೆಪಿ ಕೋರ್ ಕಮಿಟಿಯಲ್ಲಿ ಮಹತ್ವದ ನಿರ್ಧಾರವನ್ನು ಕೂಡ ತೆಗೆದುಕೊಳ್ಳಲಾಗಿದೆ. ಮೂವರು ಹಿರಿಯ ನಾಯಕರಿಗೆ ನೋಟಿಸ್ ಅನ್ನ ಕೂಡ ಜಾರಿ ಮಾಡಲಾಗಿದೆ. ಎಸ್ಆರ್ ವಿಶ್ವನಾಥ್, ಡಾಕ್ಟರ್ ಸುಧಾಕರ್, ರೇಣುಕಾಚಾರ್ಯಗೆ ನೋಟಿಸ್ ಅನ್ನ ಜಾರಿ ಮಾಡಲಾಗಿದೆ. ಪಕ್ಷ ವಿರೋಧಿ ಚಟುವಟಿಕೆಯನ್ನ ಸಹಿಸುವುದಿಲ್ಲ ಅಂತ ಹೇಳಿ ಬಿಜೆಪಿ ವಾರ್ನಿಂಗ್ ಪಾಸ್ ಮಾಡಿದೆ. ನಾಯಕತ್ವದ ಬಗ್ಗೆ ಹೇಳಿಕೆಗೆ ಬಿಜೆಪಿ ಶಿಸ್ತು ಕ್ರಮವನ್ನು ತೆಗೆದುಕೊಳ್ತಾ ಇದೆ. ಪಕ್ಷಕ್ಕೆ ಮುಜುಗರ ತೆಗೆದುಕೊಂಡು ಬಂದಂತಹ ಆರೋಪಕ್ಕೆ ಬಿಜೆಪಿ ಇದೀಗ ನೋಟಿಸ್ ಅನ್ನ ಕೊಟ್ಟಿದೆ. ಅಶಿಸ್ತಿಗೆ ಬಿಜೆಪಿ ಕೋರ್ ಕಮಿಟಿ ಖಡಕ್ ಸಂದೇಶವನ್ನ ರವಾನೆ ಮಾಡಿದೆ. ವಿಜಯೇಂದ್ರ ನಾಯಕತ್ವದ ಹೇಳಿಕೆಯೂ ಕೂಡ ಸಾಕಷ್ಟು ವಿವಾದಕ್ಕೆ ಇಲ್ಲಿ ಕಾರಣವಾಗ್ತಾ ಇದೆ. ಕಾಂಗ್ರೆಸ್ ಸರ್ಕಾರವು ಅಧಿಕಾರಿಗಳನ್ನ ದುರ್ಬಳಕೆ ಮಾಡಿಕೊಂಡು ಮತದಾರರ ಪಟ್ಟಿ ಪರಿಷ್ಕರಣೆ ವಿಷಯಕ್ಕೆ ಸಂಬಂಧಪಟ್ಟಂತೆ ಇಡೀ ವ್ಯವಸ್ಥೆಯನ್ನ ಹಾಳು ಮಾಡುವ ಕೆಲಸ ಮಾಡ್ತಾ ಇದೆ ಅಂತ ಹೇಳಿ ಚರ್ಚೆ ನಡೆಸಲಾಗಿದೆ ಈ ಒಂದು ಬಿಜೆಪಿ ಕೋರ್ ಕಮಿಟಿ ಸಭೆಯಲ್ಲಿ. ಸೊ ಇದರ ಜೊತೆಗೆ ಯಲಹಂಕ ಶಾಸಕ ಎಸ್ಆರ್ ವಿಶ್ವನಾಥ್ ಮತ್ತೆ ಚಿಕ್ಕಬಳ್ಳಾಪುರ ಸಂಸದ ಡಾಕ್ಟರ್ ಕೆ ಸುಧಾಕರ್ ಹಾಗೂ ಮಾಜಿ ಸಚಿವ ಎಂಪಿ ರೇಣುಕಾಚಾರ್ಯ ಅವರಿಗೆ ನೋಟಿಸ್ ಅನ್ನ ಕೂಡ ಜಾರಿ ಮಾಡೋದಕ್ಕೆ ನಿರ್ಧಾರವನ್ನ ಕೂಡ ಮಾಡಲಾಗಿದೆ. ಅದರಂತೆ ನೋಟಿಸ್ ಅನ್ನ ಜಾರಿ ಮಾಡಲಾಗಿದೆ ಅನ್ನೋದರ ಕುರಿತ ಮಾಹಿತಿ ಲಭ್ಯವಾಗ್ತಾ ಇದೆ. ಪಕ್ಷದಲ್ಲಿ ಹೈಕಮಾಂಡ್ ಏನು ನಿರ್ಧಾರವನ್ನು ತೆಗೆದುಕೊಂಡಿರುತ್ತೋ ಅದಕ್ಕೆ ಎಲ್ಲರೂ ಕೂಡ ಬದ್ಧ ಅಂತ ಕೂಡ ಹೇಳ್ತಾರೆ. ಬಟ್ ಆದರೆ ಯಾವುದೇ ರೀತಿಯಾದಂತಹ ಹೈಕಮಾಂಡ್ ಮಾತಿಗೆ ಮನ್ನಣೆಯನ್ನು ಕೊಟ್ಟಂತೆ ಕಾಣಸಿಗ್ತಾ ಇಲ್ಲ ಇದೀಗ. ಸೊ ಹಾಗಾಗಿ ಇದೀಗ ಶಿಸ್ತಿನ ಕ್ರಮವನ್ನು ತೆಗೆದುಕೊಳ್ಳಲಾಗತ್ತೆ ಅಂತ ಹೇಳಿ ಮೂವರಿಗೆ ನೋಟಿಸ್ ಕೊಡುವಂತಹ ಸಾಧ್ಯತೆಗಳು ಕೂಡ ಇಲ್ಲಿ ಲಭ್ಯವಾಗ್ತಾ ಇದೆ. ಸೊ ಯಾರ್ಯಾರು ರೇಣುಕಾಚಾರ್ಯಗೆ ಇಲ್ಲಿ ನೋಟಿಸನ್ನು ಕೂಡ ನೀಡಲಾಗಿದೆ. ಇದರ ಜೊತೆಗೆ ಸುಧಾಕರ್ ಹಾಗೆ ಅವರ ಜೊತೆಗೆ ಇಲ್ಲಿ ಎಸ್ಆರ್ ವಿಶ್ವನಾಥ್ ಅವರಿಗೂ ಕೂಡ ಇಲ್ಲಿ ನೋಟಿಸನ್ನು ಕೂಡ ಜಾರಿ ಮಾಡಲಾಗಿದೆ. ನೋಡಿ, ಇವರು ಒಳಜಗಳಗಳನ್ನು ಮಾಡಿಕೊಳ್ಳೋದು ಅಲ್ಲದೆ ಪಕ್ಷಕ್ಕೆ ಡ್ಯಾಮೇಜ್ ಆಗುವಂತಹ ಒಂದಷ್ಟು ಸ್ಟೇಟ್ಮೆಂಟ್ ಕೊಡುವಂತಹ ಕೆಲಸವನ್ನು ಕೂಡ ಇಲ್ಲಿ ಮಾಡಲಾಗ್ತಾ ಇದೆ. ಸೊ ನೋಡಿ, ಮಾಜಿ ಸಿಎಂ ಡಿ.ವಿ. ಸದಾನಂದಗೌಡರ ಅವರ ಒಕ್ಕಲಿಗ ಸಮುದಾಯವು ಹಳೆವೆ ಮೈಸೂರು ಪ್ರದೇಶದಲ್ಲಿ ಪ್ರಭಾವಿಯಾಗಿಲ್ಲ ಅಂತ ಹೇಳಿ ಎಸ್ಆರ್ ವಿಶ್ವನಾಥ್ ಅವರು ಹೇಳಿದರು ಅಂತ ಹೇಳಿ ಒಂದಷ್ಟು ಮಾಹಿತಿಗಳು ಕೂಡ ಲಭ್ಯ ಆಗ್ತಾ ಇದೆ. ಶಾಸಕರನ್ನ ನಿರ್ಲಕ್ಷ್ಯ ಮಾಡಿ ಈ ಕೆಂಪೇಗೌಡ ಜಯಂತಿಯನ್ನ ಆಯೋಜಿಸಿದ್ದೀರಿ. ಈ ಪ್ರದೇಶದ ಮೇಲೆ ಹಿಡಿತ ಸಾಧಿಸುವ ಸಂಬಂಧ ಎಸ್ಆರ್ ವಿಶ್ವನಾಥ್ ಮತ್ತೆ ಸುಧಾಕರ್ ನಡುವೆ ಸಾಕಷ್ಟು ಜಗಳ ಆಗಿತ್ತು. ವಿಜಯೇಂದ್ರ ಅವರು ತಮ್ಮ ಹುದ್ದೆಯಲ್ಲಿ ಮುಂದುವರಿಸೋದು ಖಚಿತ ಅಂತ ಕೂಡ ಹೇಳಿ ರೇಣುಕಾಚಾರ್ಯ ಅವರು ಕೂಡ ಹೇಳಿದರು. ಸೊ ಹಾಗಾಗಿ ಮೂವರು ನಾಯಕರು ಬಾಯಿಗೆ ಬಂದ ಹಾಗೆ ಹೇಳಿಕೆಯನ್ನ ಕೊಡೋದು ಅಥವಾ ತಮ್ಮ ಹೇಳಿಕೆಯನ್ನ ಸಮರ್ಥನೆ ಮಾಡಿಕೊಳ್ಳೋದಿದೆಯಲ್ಲ. ಸೊ ಹಾಗಾಗಿ ಈ ಪಕ್ಷದಲ್ಲಿ ಒಂದಷ್ಟು ಒಳಜಗಳಗಳು ಕೂಡ ಹೆಚ್ಚಳವಾಗ್ತಾ ಇದೆ. ಈ ಹಿಂದೆಯಿಂದಲೂ ಕೂಡ ನಾಯಕತ್ವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಚರ್ಚೆಗಳು ಕೂಡ ಆಗ್ತಾನೆ ಇದೆ. ಒಂದು ಕಡೆ ಬಿಜೆಪಿಯ ಹೈಕಮಾಂಡ್ನ ನಾಯಕರು ಏನು ತೀರ್ಮಾನವನ್ನು ತೆಗೆದುಕೊಳ್ತಾರೋ ಅದೇ ಅಂತಿಮ ಅಂತ ಹೇಳಿ ಕೂಡ ಮೆಸೇಜ್ ಪಾಸ್ ಮಾಡಿದ್ರು ಕೂಡ ಪದೇ ಬಹಿರಂಗವಾಗಿ ಹೇಳಿಕೆ ಕೊಡುವಂತಹ ಕೆಲಸಗಳನ್ನು ಮಾಡ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಶಿಸ್ತು ಕ್ರಮವನ್ನು ತೆಗೆದುಕೊಳ್ತೀವಿ ಅಂತ ಹೇಳಿ ಇದೀಗ ಹೈಕಮಾಂಡ್ ತೀರ್ಮಾನವನ್ನು ಕೈಗೊಂಡಂತೆ ಕಾಣಿಸ್ತಾ ಇದೆ. ನೋಡಿ, ಮೊದಲಿನಿಂದಲೂ ಕೂಡ ಎಸ್ಆರ್ ವಿಶ್ವನಾಥ್ ಅವರ ಜೊತೆಗೆ ಈ ಸುಧಾಕರ್ ಅವರ ನಡುವೆ ಯಾವ ರೀತಿಯಾಗಿ ಚರ್ಚೆಗಳಾಗತ್ತೆ, ಯಾವ ರೀತಿಯಾಗಿ ಒಬ್ಬರಿಗೊಬ್ಬರು ಕಾಲು ಎಳ್ಕೊಳ್ಳುವಂತಹ ಕೆಲಸವನ್ನ ಮಾಡ್ತಾರೆ. ಒಂದೇ ಪಕ್ಷದಲ್ಲಿ ಇದ್ದುಕೊಂಡು ಕೂಡ ತಮ್ಮ ಪಕ್ಷ ಏನು ಹೇಳುತ್ತೆ ಅದನ್ನ ತೀರ್ಮಾನವನ್ನು ಕೈಗೊಳ್ಳಬೇಕೇ ಹೊರತು ತಮಗೆ ಬಾಯಿಗೆ ಬಂದಾಗಿ ಒಂದು ಕಡೆ ಪರ್ಸನಲ್ ಆಗಿ ಅಟ್ಯಾಕ್ ಮಾಡುವಂತಹ ಕೆಲಸಗಳು ಇಲ್ಲಾಗ್ತಾ ಇದೆ. ಸೊ ನಾಯಕತ್ವದ ವಿಷಯದ ಕುರಿತು ಹೇಳಿಕೆಯನ್ನು ನೀಡಿ ಪಕ್ಷಕ್ಕೆ ಮುಜುಗರವನ್ನು ತಂದಿದ್ದಕ್ಕಾಗಿ ಈ ಮೂವರು ಜನರಿಗೂ ಕೂಡ ನೋಟಿಸನ್ನು ಜಾರಿ ಮಾಡಲಾಗಿದೆ. ಮಾಜಿ ಸಿಎಂ ಡಿ.ವಿ. ಸದಾನಂದಗೌಡ ಅವರ ಒಕ್ಕಲಿಗ ಸಮುದಾಯವು ಹಳೆ ಮೈಸೂರು ಪ್ರದೇಶದಲ್ಲಿ ಪ್ರಭಾವಿಯಾಗಿಲ್ಲ ಅಂತ ಹೇಳಿ ಎಸ್ಆರ್ ವಿಶ್ವನಾಥ್ ಅವರು ಹೇಳಿದರು. ಶಾಸಕರನ್ನ ನಿರ್ಲಕ್ಷ್ಯ ಮಾಡಿ ನಾಡಪ್ರಭು ಕೆಂಪೇಗೌಡ ಜಯಂತಿಯನ್ನ ಆಯೋಜನೆ ಮಾಡಿದ್ರು ಸೊ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಸ್ಆರ್ ವಿಶ್ವನಾಥ್ ಮತ್ತು ಈ ಸುಧಾಕರ್ ನಡುವೆ ವಾಗ್ವಾದಗಳು ಕೂಡ ನಡೆದಿತ್ತು. ಸೊ ಹಾಗಾಗಿ ಇದೀಗ ಶಿಸ್ತು ಕ್ರಮದ ಎಚ್ಚರಿಕೆಯನ್ನು ಕೂಡ ತೆಗೆದುಕೊಳ್ಳಲಾಗ್ತಾ ಇದೆ. ನೋಡಿ, 2028ರ ವಿಧಾನಸಭಾ ಚುನಾವಣೆಯಲ್ಲಿ ಪಕ್ಷದ ಭವಿಷ್ಯದ ಮೇಲೆ ಪರಿಣಾಮ ಬೀರುವ ಅಶಿಸ್ತನ್ನ ಪಕ್ಷಕ್ಕೆ ಕೋರ್ ಕಮಿಟಿ ದೃಢವಾಗಿ ಕಾರ್ಯನಿರ್ವಹಿಸುವುದಕ್ಕೆ ನಿರ್ಧಾರವನ್ನು ಮಾಡದಂತೆ ಕಾಣಿಸ್ತಾ ಇದೆ. ಸೊ ಹಾಗಾಗಿ ಮೂವರಿಗೆ ಇದೀಗ
ಕ್ರಮದ ಎಚ್ಚರಿಕೆಯನ್ನು ಕೂಡ ತೆಗೆದುಕೊಳ್ಳಲಾಗ್ತಾ ಇದೆ. ಬಟ್ ಇಲ್ಲಿಯವರೆಗೂ ಕೂಡ ಯಾವ ನಾಯಕರು ಕೂಡ ಹೇಳಿಕೆಯನ್ನು ಕೊಟ್ಟಿಲ್ಲ. ಯಾವ ರೀತಿಯಾದಂತಹ ಕ್ರಮದ ಎಚ್ಚರಿಕೆಯನ್ನು ಕೊಡಲಾಗಿದೆ, ಯಾವ ರೀತಿಯಾದಂತಹ ಅಶಿಸ್ತನ್ನು ನಾವು ತೋರಿಲ್ಲ ಅಥವಾ ತಮ್ಮ ಹೇಳಿಕೆಯನ್ನು ಸಮರ್ಥನೆ ಮಾಡಿಕೊಳ್ಳೋದು ಅಥವಾ ಹೌದು ಈ ರೀತಿಯಾಗಿ ನಮಗೆ ಕೋರ್ ಕಮಿಟಿಯಲ್ಲಿ ಎಚ್ಚರಿಕೆಯ ಸಂದೇಶವನ್ನು ರವಾನೆ ಮಾಡಿದ್ದಾರೆ. ಸೊ ಮುಂದಿನ ದಿನಗಳಲ್ಲಿ ನಾವು ಇದಕ್ಕೆ ಕೋರ್ ಕಮಿಟಿಯಲ್ಲಿ ಏನು ತೀರ್ಮಾನವನ್ನು ತೆಗೆದುಕೊಳ್ಳಾಯಿತು ಅದಕ್ಕೆ ನಾವು ಬದ್ಧ ಅನ್ನುವಂತಹ ಹೇಳಿಕೆಯನ್ನು ಇಲ್ಲಿವರೆಗೂ ಕೂಡ ಯಾವ ನಾಯಕರುಗಳು ಕೂಡ ಬಹಿರಂಗವಾಗಿ ಹೇಳಿಕೆ ಕೊಡುವಂತಹ ಕೆಲಸವನ್ನು ಮಾಡಿಲ್ಲ. ಬಟ್ ಆದರೆ ಬಹಿರಂಗವಾಗಿ ಹೇಳಿಕೆ ಕೊಡುವಂತಹ ಕೆಲಸವನ್ನು ಮೂವರು ನಾಯಕರು ಮಾಡ್ತಾರೆ. ಒಬ್ರಿಗೊಬ್ರು ಕಾಲು ಎಳ್ಕೊಳ್ಳುವಂತಹ ಕೆಲಸವನ್ನು ಎಸ್.ಆರ್. ವಿಶ್ವನಾಥ್, ಸುಧಾಕರ್ ಈ ಹಿಂದೆಯಿಂದಲೂ ಕೂಡ ಮಾಡ್ಕೊಂಡು ಬಂದಿದ್ದಾರೆ. ಈಗ ಯಾವ ರೀತಿಯಾಗಿ ಟಕ್ಕರ್ ಕೊಡ್ತಾರೆ ಈ ವಿಚಾರಗಳಿಗೆ ಅಥವಾ ಶಿಸ್ತನ್ನು ಪಾಲನೆ ಮಾಡ್ಕೊಂಡು ಹೋಗ್ತಾರಾ ಗೊತ್ತಿಲ್ಲ, ಕಾದು ನೋಡಬೇಕು.